ಸ್ನೇಹಿತರೆ, ಪ್ರಪಂಚದಲ್ಲಿ ಇಂದು ಅತಿ ಹೆಚ್ಚು ಸುದ್ದಿಯಲ್ಲಿರುವ ಸ್ಥಳಗಳಲ್ಲಿ ಹೊರ್ಮುಜ್ ಜಲಸಂಧಿಯು ಒಂದು. ಇದು ಸ್ಟೇಟ್ ಆಫ್ ಹೊರ್ಮುಜ್ ಕನೆಕ್ಟ್ಸ್ ದಿ ಪರ್ಷಿಯನ್ ಗಲ್ಫ್ ಅಂಡ್ ಗಲ್ಫ್ ಆಫ್ ಒಮನ್. ಇದೇನಪ್ಪ ಅಂದ್ರೆ ಪರ್ಷಿಯನ್ ಕೊಲ್ಲಿ ಮತ್ತು ಗಲ್ಫ್ ಆಫ್ ಒಮನ್ ಕೊಲ್ಲಿಯನ್ನು ಏನಪ್ಪ ಅಂದ್ರೆ ಸಂಪರ್ಕಿಸೋದು ಹೊರ್ಮುಜ್ ಜಲಸಂಧಿ. ಇದ್ರ ಮೂಲಕ ಏನಪ್ಪ ಅಂದ್ರೆ ಪ್ರಪಂಚದ 20% ತೈಲ ಸಾಗಣೆಯನ್ನು ಮಾಡಲಾಗ್ತದೆ. ಸ್ನೇಹಿತರೆ, ಇದೇನಪ್ಪ ಅಂದ್ರೆ ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಯಿಲ್ ಶಿಪ್ಪಿಂಗ್ ರೂಟ್ಸು. ಇದರ ಅಗಲ ಬಂದುಬಿಟ್ರೆ 33 ಕಿಲೋಮೀಟರು ಅಗಲ. ಮತ್ತು ಏನಪ್ಪ ಅಂದ್ರೆ ಇದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ನ ಕನೆಕ್ಟ್ ಮಾಡುತ್ತೆ. ಇದು ಏನಪ್ಪ ಅಂದರೆ ಇರಾನ್ ಮತ್ತು ಒಮಾನ್ ಮತ್ತು UAE ನಡುವೆ ಇದೆ. ಉತ್ತರಕ್ಕೆ ಇರಾನ್ ಇದೆ, ದಕ್ಷಿಣಕ್ಕೆ UAE ಮತ್ತು ಒಮಾನ್ ದೇಶಗಳಿದ್ದಾವೆ. ಈ ಒಂದು ಜಾಗತಿಕವಾಗಿ ತೈಲ ಸಾಗಾಣಿಕೆಗೆ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈ ಹೊರ್ಮುಜ್ ಜಲಸಂಧಿ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂಥ ಯುದ್ಧದಿಂದಾಗಿ ತೈಲ ಸಾಗಾಣಿಕೆಗೆ ತೊಂದರೆಯನ್ನು ಆಗ್ತಾ ಇದೆ. ಸ್ನೇಹಿತರೆ, ಇದು ಮುಂಬರುವ ಪರೀಕ್ಷೆಗಳಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಆಗಿದ್ದರಿಂದ ಇದನ್ನು ನಾವು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ವಿಡಿಯೋ ಮಾಡಿದೆ. ಸ್ನೇಹಿತರೆ, ಕೊನೆಯವರೆಗೂ ನೋಡಿ ಅಂತ ಹೇಳುತ್ತಾ ನೋಡೋಣ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಸ್ನೇಹಿತರೆ, ಸುತ್ತಮುತ್ತ ದೇಶಗಳು ಏನು ಹೊರ್ಮುಜ್ ಜಲಸಂಧಿ ಏನಪ್ಪ ಸುತ್ತಮುತ್ತಲಿರ್ತಕ್ಕಂಥ ದೇಶಗಳು ನೋಡಿದರೆ ಇರಾನ್, ಒಮಾನ್, UAE, ಸೌದಿ ಅರೇಬಿಯಾ, ಕತಾರ್, ಕುವೈತ್, ಬಹ್ರೈನ್ ಮತ್ತು ಇರಾಕು ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಿ ಮ್ಯಾಪಲ್ಲಿ ನೋಡ್ತಾ ಬಂದರೆ ನಾವು ಇರಾನ್, ಆಮೇಲೆ ಒಮಾನ್, UAE, ಸೌದಿ ಅರೇಬಿಯಾ, ಕತಾರ್, ಬಹ್ರೈನ್, ಕುವೈತ್, ಇರಾಕ್ ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ಹೊರ್ಮುಜ್ ಜಲಸಂಧಿ ಸುತ್ತ ಅಕ್ಕಪಕ್ಕದ ದೇಶಗಳು ಅಂದರೆ ಈ ಗಲ್ಫ್ ಆಫ್ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ನನ್ನು ಕನೆಕ್ಟ್ ಮಾಡ್ತಿರ್ತಕ್ಕಂಥ ಜಲಸಂಧಿ ಹೊರ್ಮುಜ್ ಜಲಸಂಧಿ. ಈ ಒಂದು ಜಲಸಂಧಿಯ ಸುತ್ತಮುತ್ತಲಿರ್ತಕ್ಕಂಥ ದೇಶಗಳು ಇವು. ಆಯ್ತಾ ಸ್ನೇಹಿತರೆ, ನಾವು ಈ KPSC, KEA ಹಾಗೂ PDO, ಪೊಲೀಸ್, PSI ಮುಂತಾದ ಪರೀಕ್ಷೆಗಳಿಗೆ ಈ ಒಂದು ಹೊರ್ಮುಜ್ ಜಲಸಂಧಿ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ಬೋದನ್ನು ನೋಡೋಣ. ಸ್ನೇಹಿತರೆ, ಈ ಹೊರ್ಮುಜ್ ಜಲಸಂಧಿ ಯಾವ 2 ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ? ಆಪ್ಷನ್ A ಅರಬ್ಬಿ ಸಮುದ್ರ ಮತ್ತು ಕೆಂಪು ಸಮುದ್ರ, ಆಪ್ಷನ್ B ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿ, ಆಪ್ಷನ್ C ಬೆಂಗಾಲ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ, ಆಪ್ಷನ್ D ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. ಇಲ್ಲಿ ನೋಡಿ, ಹೊರ್ಮುಜ್ ಜಲಸಂಧಿ ಇರ್ತಕ್ಕಂಥ ಪ್ರದೇಶ ಇದು ಹೊರ್ಮುಜ್ ಜಲಸಂಧಿ. ಇದು ಯಾವ 2 ಪ್ರದೇಶಗಳನ್ನು ಸಂಪರ್ಕಿಸ್ತದೆ ಅಂದರೆ ಗಲ್ಫ್ ಆಫ್ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ಇದನ್ನು ಕನೆಕ್ಟ್ ಮಾಡುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ B ಏನಿದೆ ಅಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆದ್ದರಿಂದ ಇದು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ. ಸ್ನೇಹಿತರೆ, ಇದು ತಪ್ಪದೇ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳುತ್ತಾ ನೋಡೋಣ ಮತ್ತೆ ಮುಂದಿನ ಸ್ಲೈಡು. ಈ ಒಂದು ಹೊರ್ಮುಜ್ ಜಲಸಂಧಿಯ ಭೌಗೋಳಿಕ ಒಂದು ಮಾಹಿತಿ ನಾವು ನೋಡ್ತಾ ಬಂದರೆ ಈ ಭೌಗೋಳಿಕ ಮಾಹಿತಿ ವಿಷಯ ಮತ್ತು ವಿವರ ಏನಿದೆ ಸ್ನೇಹಿತರೆ ಅಂದರೆ ಇಲ್ಲಿ ಸ್ಥಳ ಏನಪ್ಪ ಅಂದ್ರೆ ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿ ನಡುವೆ ಇದೆ. ಇದರ ಅಗಲ ಏನಪ್ಪ ಸುಮಾರು 33 ಕಿಲೋಮೀಟರ್ ಇದೆ. ಈ ಸಾಗಾಣಿಕೆ ಮಾರ್ಗ ಏನಿದೆಯಲ್ಲ, ಈ ತೈಲ ಸಾಗಾಣಿಕೆ ಮಾರ್ಗ ಹಡಗುಗಳನ್ನು ಸಾಗ್ತಾವಲ್ಲ ಅದೇನಪ್ಪ ಅಂದ್ರೆ 3 ಕಿಲೋಮೀಟರ್ ಒಳಗೆ ಹಡಗು ಮಾರ್ಗ ಇದೆ. ಮಹತ್ವ ಏನಪ್ಪ ಅಂದ್ರೆ ವಿಶ್ವದ ಪ್ರಮುಖ ತೈಲ ಸಾಗಾಣಿಕೆ ಮಾರ್ಗವಾಗಿದೆ ಸ್ನೇಹಿತರೆ. ಆದ್ದರಿಂದ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಿಷಯ. ಆದ್ದರಿಂದ ಇದನ್ನು ಕೊನೆಯವರೆಗೂ ನೋಡಿ. ಈ ನಮ್ಮ ತರಗತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ಶುಭ ದಿನ.